ಶುಭೋದಯ ವಿದ್ಯಾರ್ಥಿಗಳೇ, ಇಂದು ನಾವು ಜನವರಿ ತಿಂಗಳಿನಲ್ಲಿ ನಡೆದಂತಹ ಸೈನಿಕ ಶಾಲೆಯ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಸಿರೀಸ್ ಎಸ್. ಮೊದಲೇ ಪ್ರಶ್ನೆ, ರಾಮನ ಸಹೋದರ ಲಕ್ಷ್ಮಣನ ಮಾತೆಯ ಹೆಸರು. ಮಾತೆ ಅಂದರೆ ತಾಯಿ. ತಾಯಿ ಹೆಸರನ್ನು ಕೇಳಿದರೆ ಲಕ್ಷ್ಮಣನ ತಾಯಿಯ ಹೆಸರು. ಆಪ್ಷನ್ಸನ್ನು ನೋಡೋಣ. 1 ಮಂಡೋದರಿ, 2 ಕೌಶಲ್ಯ, 3 ಕೈಕೈ, 4 ಸುಮಿತ್ರೆ. ಇಲ್ಲಿ ಲಕ್ಷ್ಮಣನ ತಾಯಿಯ ಹೆಸರು ಆಪ್ಷನ್ ನಂಬರ್ 4 ಸುಮಿತ್ರೆ. ಮಂಡೋದರಿ ಇದ್ದದ್ದು ರಾವಣನ ಹೆಂಡತಿ. ಕೌಶಲ್ಯ ದಶರಥ ಮಹಾರಾಜನ ಮೊದಲನೆಯ ಹೆಂಡತಿ, ರಾಮನ ತಾಯಿ. ಕೈಕೈ ದಶರಥನ ಎರಡನೆಯ ಹೆಂಡತಿ. ಅದೇ ರೀತಿ ಇವಳು ಭರತನ ತಾಯಿ. ಸುಮಿತ್ರೆ ದಶರಥ ಮಹಾರಾಜನ 3ನೇ ಹೆಂಡತಿ. ಅವಳಿಗೆ 2 ಜನ ಮಕ್ಕಳು, ಒಬ್ಬ ಲಕ್ಷ್ಮಣ, ಇನ್ನೊಬ್ಬ ಶತ್ರುಘ್ನ. ಆದ್ದರಿಂದ ಈ ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ಸುಮಿತ್ರೆ. ಪ್ರಶ್ನೆ 2, ನಾರಾಯಣಪ್ಪ ಎಂಬ ಮೂಲ ಹೆಸರನ್ನು ಹೊಂದಿದ ಕವಿ ಯಾರು? ಆಪ್ಷನ್ ನಂಬರ್ 1 ರಾಘವಾಂಕ, 2 ಕುಮಾರವ್ಯಾಸ, 3 ಹರಿಹರ, 4 ಚಾಮರಸ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಕುಮಾರವ್ಯಾಸ. ಪ್ರಶ್ನೆ 3, ಬೇಡ ಪದದ ಗ್ರಾಮ್ಯ ರೂಪ. ಗ್ರಾಂಥಿಕ ರೂಪದಲ್ಲಿ ಕೊಟ್ಟದ್ದನ್ನು ಗ್ರಾಮ್ಯ ರೂಢಿ ಭಾಷೆಯಲ್ಲಿ, ಗ್ರಾಮೀಣ ಭಾಷೆಯಲ್ಲಿ ಬಳಸುವಂಥ ಪದ ಯಾವುದು ಅಂತೇಳಿ ಕೇಳೋರು. ಆಪ್ಷನ್ಸನ್ನು ನೋಡೋಣ. 1 ಬಾಡ, 2 ಬೀಡ, 3 ಬೇಡಿ, 4 ಬ್ಯಾಡ. ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ಬ್ಯಾಡ. ಪ್ರಶ್ನೆ 4, ಕೆಳಗೆ ನೀಡಿದ ಪದಗಳಲ್ಲಿ ಕಾಗುಣಿತ ದೋಷವಿಲ್ಲದ ಪದವನ್ನು ಗುರುತಿಸಿ. ಆಪ್ಷನ್ ನಂಬರ್ 1 ಪರಮಾಶ್ಚರ್ಯ, 2 ಪರಮಾಶ್ಚರ್ಯ, 3 ಪರಮಾಶ್ಚರ್ಯ, 4 ಪಾರಮಾಶ್ಚರ್ಯ. ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಪರಮಾಶ್ಚರ್ಯ. ಪ್ರಶ್ನೆ 5, ಕನ್ನಡ ನಾಡಿನ ಜೀವನದಿ ಎಂದು ಹೆಸರಾದ ನದಿ ಯಾವುದು? ಆಪ್ಷನ್ಸನ್ನು ನೋಡೋಣ. 1 ಹೇಮಾವತಿ, 2 ಕಾವೇರಿ, 3 ನೇತ್ರಾವತಿ, 4 ಗೋದಾವರಿ. ಇದರ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಕಾವೇರಿ. ಕನ್ನಡ ನಾಡಿನ ಜೀವನದಿ ಕಾವೇರಿ. ನೆಕ್ಸ್ಟ್ ಪ್ರಶ್ನೆ 6ರಿಂದ 10ರವರೆಗೆ ಗದ್ಯ ಭಾಗವನ್ನು ಕೊಡಲಾಗಿದೆ. ಈ ಗದ್ಯ ಭಾಗವನ್ನು ಗಮನವಿಟ್ಟು ಓದಿ ಅರ್ಥ ಮಾಡಿಕೊಂಡು ಆಮೇಲೆ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇದಾಗಿ ಗದ್ಯ ಭಾಗವನ್ನು ಓದೋಣ. ಇಲ್ಲಿ ಅಬ್ದುಲ್ ಕಲಾಂ ಅವರ ಬಗ್ಗೆ ಮಾಹಿತಿಯನ್ನು ಕೊಡಲಾಗಿದೆ, ಅದನ್ನು ನೋಡೋಣ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಭಾರತದ 11ನೆಯ ರಾಷ್ಟ್ರಪತಿಯಾಗಿದ್ದರು. ಉನ್ನತ ಮಟ್ಟದ ಬುದ್ಧಿವಂತಿಕೆಯನ್ನು ಹೊಂದಿದ ಶ್ರೇಷ್ಠ ವ್ಯಕ್ತಿತ್ವವನ್ನು ಹೊಂದಿದ್ದರು. ಅವರು ಹುಟ್ಟಿ ಬೆಳೆದದ್ದು ತಮಿಳುನಾಡಿನ ರಾಮೇಶ್ವರಂನಲ್ಲಿ. ತಿರುಚಿರಪಲ್ಲಿಯಲ್ಲಿ ಇರುವ ಸೈಂಟ್ ಜೋಸೆಫ್ ಕಾಲೇಜಿನಲ್ಲಿ ಭೌತಶಾಸ್ತ್ರವನ್ನು ಮತ್ತು ಚೆನ್ನೈನಲ್ಲಿರುವ ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ MIT ಇಲ್ಲಿ ಏರೋಸ್ಪೇಸ್ ಇಂಜಿನಿಯರಿಂಗ್ ಅಧ್ಯಯನ ಮಾಡಿದರು. ಶಾಲಾ ಜೀವನದಲ್ಲಿಯೇ ಒಬ್ಬ ಉತ್ತಮ ವಿದ್ಯಾರ್ಥಿಯಾಗಿದ್ದರು. ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಎಂದೇ ಪ್ರಸಿದ್ಧರಾದ ಕಲಾಂ ಅವರು ಭಾರತದ ಸಾಧನೆಯನ್ನು ಬಾಹ್ಯಾಕಾಶ ತಂತ್ರಜ್ಞಾನದವರೆಗೆ ವಿಸ್ತರಿಸಿದರು. 1998ರಲ್ಲಿ ಭಾರತದ ಪೋಖ್ರಾನ್ 2 ಅಣು ಪರೀಕ್ಷೆಯಲ್ಲಿ ಇವರು ಪ್ರಮುಖ ಪಾತ್ರ ವಹಿಸಿದರು. 1974ರಲ್ಲಿ ಪ್ರಥಮ ಅಣು ಪರೀಕ್ಷೆಯನ್ನು ಮಾಡಲಾಗಿತ್ತು. ಇವರಿಗೆ
1981ರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ಮತ್ತು 1990ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ವಿಶ್ವಸಂಸ್ಥೆಯು ಡಾಕ್ಟರ್ ಕಲಾಂ ಅವರ 79ನೆಯ ಜನ್ಮದಿನವನ್ನು ವಿಶ್ವ ವಿದ್ಯಾರ್ಥಿಗಳ ದಿನ ಎಂದು ಪರಿಗಣಿಸಿತು. ಈಗ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 6. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಜನಿಸಿದ್ದು ಎಲ್ಲಿ ಅಂತ ಹೇಳಿ ಕೇಳ್ಯಾರು. ಆಪ್ಷನ್ಸನ್ನು ನೋಡೋಣ. 1 ಪೋಖ್ರಾನ್, 2 ಚೆನ್ನೈ, 3 ರಾಮೇಶ್ವರಂ, 4 ತಿರುಚಿರಪಲ್ಲಿ. ಇಲ್ಲಿ ಅವರು ಜನಿಸಿದ್ದು ತಮಿಳುನಾಡಿನ ರಾಮೇಶ್ವರಂನಲ್ಲಿ. ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ರಾಮೇಶ್ವರಂ. ಪ್ರಶ್ನೆ 7. ನೀಡಿದ ಗದ್ಯಭಾಗದ ಪ್ರಕಾರ ತಪ್ಪಾದ ಹೇಳಿಕೆಯನ್ನು ಆಯ್ಕೆ ಮಾಡಿ. ಇಲ್ಲಿ 4 ಆಯ್ಕೆಗಳನ್ನು ಕೊಡಲಾಗಿದೆ. ಇದರಾಗ ತಪ್ಪಾದದ ಯಾವುದಂತೂ ಕೇಳ್ಯಾರು. ಫಸ್ಟ್ನೇದಾಗಿ ನಾವು ಆಪ್ಷನ್ಸ್ಗಳನ್ನು ನೋಡೋಣ. ಮೊದಲನೇದಾಗಿ ಡಾಕ್ಟರ್ ಕಲಾಂ ಅವರು 1998ರಲ್ಲಿ ನಡೆದ ಭಾರತೀಯ ಅಣು ಪರೀಕ್ಷೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. 2 ಡಾಕ್ಟರ್ ಕಲಾಂ ಅವರನ್ನು ಭಾರತದ ಮಿಸೈಲ್ ಮ್ಯಾನ್ ಎಂದು ಕರೆಯುತ್ತಿದ್ದರು. 3 ಡಾಕ್ಟರ್ ಕಲಾಂ ಅವರು 1991ರಲ್ಲಿ ಭಾರತ ರತ್ನ ಪುರಸ್ಕಾರವನ್ನು ಪಡೆದರು. 4 ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಭಾರತದ 11ನೆಯ ರಾಷ್ಟ್ರಪತಿಯಾಗಿದ್ದರು. ಗದ್ಯಭಾಗದ ಪ್ರಕಾರ ತಪ್ಪಾದ ಹೇಳಿಕೆ ಯಾವುದಕ್ಕೆ ಕೇಳ್ಯಾರು. ಆದ್ದರಿಂದ ಉತ್ತರ ತಪ್ಪಾದದ್ದು ಯಾವುದಾಗ್ತಂದ್ರೆ ಆಪ್ಷನ್ ನಂಬರ್ 3 ಡಾಕ್ಟರ್ ಕಲಾಂ ಅವರು 1991ರಲ್ಲಿ ಭಾರತ ರತ್ನ ಪುರಸ್ಕಾರವನ್ನು ಪಡೆದರು ಅಂತೇಳಿ ಹೇಳಿದ್ದು. ಇದು ಉತ್ತರ ಸರಿಯಾಗುವುದಿಲ್ಲ. ಪ್ರಶ್ನೆ 8. ಡಾಕ್ಟರ್ ಕಲಾಂ ಅವರು 79ನೆಯ ಜನ್ಮದಿನವನ್ನು ವಿಶ್ವಸಂಸ್ಥೆಯು ಏನೆಂದು ಪರಿಗಣಿಸಿದೆ. ಆಪ್ಷನ್ಸನ್ನು ನೋಡೋಣ. 1 ವಿಶ್ವ ವಿದ್ಯಾರ್ಥಿಗಳ ದಿನ, 2 ರಾಷ್ಟ್ರೀಯ ವಿದ್ಯಾರ್ಥಿಗಳ ದಿನ, 3 ರಾಷ್ಟ್ರೀಯ ವಿಜ್ಞಾನದ ದಿನ, 4 ವಿಶ್ವ ವಿಜ್ಞಾನ ದಿನ. ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ವಿಶ್ವ ವಿದ್ಯಾರ್ಥಿಗಳ ದಿನ. ಪ್ರಶ್ನೆ 9. ಗದ್ಯಭಾಗದ ಪ್ರಕಾರ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಈ ವಿಷಯವನ್ನು ಅಧ್ಯಯನ ಮಾಡಿದ್ದರು. ಆಪ್ಷನ್ ನೋಡೋಣ. 1 ಜೀವಶಾಸ್ತ್ರ, 2 ಭೌತಶಾಸ್ತ್ರ, 3 ಅರ್ಥಶಾಸ್ತ್ರ, 4 ಸಂಖ್ಯಾಶಾಸ್ತ್ರ. ಅವರ ಅಧ್ಯಯನ ಮಾಡಿದ್ದು ಆಪ್ಷನ್ ನಂಬರ್ 2 ಭೌತಶಾಸ್ತ್ರ. ಪ್ರಶ್ನೆ 10. ಕೆಳಗೆ ನೀಡಿರುವ ಆಯ್ಕೆಗಳಲ್ಲಿ ಪ್ರಸಿದ್ಧ ಪದದ ವಿರುದ್ಧಾರ್ಥಕ ಪದ. ಪ್ರಸಿದ್ಧ ಪದದ ವಿರುದ್ಧಾರ್ಥಕ ಪದವನ್ನು ಕೇಳರು. ಆಪ್ಷನ್ಸ್ಗಳನ್ನು ನೋಡೋಣ. 1 ಅಪ್ರಸಿದ್ಧ, 2 ಜನಪ್ರಿಯ, 3 ನಿಪ್ರಸಿದ್ಧ, 4 ಸಿದ್ಧ. ಪ್ರಸಿದ್ಧದ ವಿರುದ್ಧಾರ್ಥಕ ಆಪ್ಷನ್ ನಂಬರ್ 1 ಅಪ್ರಸಿದ್ಧ. ಪ್ರಶ್ನೆ 11. ಸಂಧ್ಯಾ ಪದದ ತದ್ಭವ ರೂಪ. ಆಪ್ಷನ್ಸ್ 1 ಸಂಜೆ, 2 ಸಂಧಿ, 3 ವಂದ್ಯ, 4 ವಿಂಧ್ಯ. ಆದ್ದರಿಂದ ಸಂಧ್ಯಾ ಪದದ ತದ್ಭವ ರೂಪ ಆಪ್ಷನ್ ನಂಬರ್ 1 ಸಂಜೆ. ಪ್ರಶ್ನೆ 12. ಈ ಕೆಳಗಿನವುಗಳಲ್ಲಿ ಅನುಕರ್ಣಾವ್ಯ ಪದ ಯಾವುದು. ಆಪ್ಷನ್ಸನ್ನು ನೋಡೋಣ. 1 ಹಾಲ್ಜೇನು, 2 ಕಟಕಟನೆ, 3 ಮನೆ ಮಠ, 4 ಬೇಗ ಬೇಗ. ಅನುಕರಣಾವ್ಯ ಅಂದರೆ ನಾವು ಸಂದರ್ಭ ತಕ್ಕಂಗೆ ಬಳಸುವಂಥ ಪದಗಳು ಕೆಲವೊಂದು. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಕಟಕಟನೆ. ಪ್ರಶ್ನೆ 13. ಭಸ್ಮಾಸುರ ಈ ಪದವನ್ನು ಬಿಡಿಸಿ ಬರೆದಾಗ. ಆಪ್ಷನ್ಸನ್ನು ನೋಡೋಣ. 1 ಭಸ್ಮ ಪ್ಲಸ್ ಸುರ, 2 ಭಸ್ಮ ಪ್ಲಸ್ ಮಾಸುರ, 3 ಭಸ್ಮಾಸ್ ಪ್ಲಸ್ ಅರ, 4 ಭಸ್ಮ ಪ್ಲಸ್ ಅಸುರ. ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ಭಸ್ಮ ಪ್ಲಸ್ ಅಸುರ. ಅಸುರ ಅಂದರೆ ರಾಕ್ಷಸ. ಆದ್ದರಿಂದ ಭಸ್ಮ ಪ್ಲಸ್ ಅಸುರ. ಪ್ರಶ್ನೆ 14. ವೈದ್ಯ ಪದದ ಸ್ತ್ರೀಲಿಂಗ ರೂಪ. ಆಪ್ಷನ್ಸನ್ನು ನೋಡೋಣ. 1 ವೈದ್ಯರು, 2 ವೈದ್ಯಿ, 3 ವೈದ್ಯಿನಿ, 4 ವೈದ್ಯೆ.
ಇದು ಲಿಂಗ ರೂಪದಲ್ಲಿ ಬದಲಾವಣೆಯದ್ದು. ವೈದ್ಯ ಪುಲ್ಲಿಂಗ ಆದರೆ ಸ್ತ್ರೀಲಿಂಗ ರೂಪದಾಗ ಆಪ್ಷನ್ ನಂಬರ್ 4 ವೈದ್ಯೆ. ಪ್ರಶ್ನೆ 15. ಈ ಕೆಳಗಿನ ಪದಗಳಲ್ಲಿ ಗುಣಸಂಧಿಗೆ ಉದಾಹರಣೆ. ಗುಣಸಂಧಿಗೆ ಉದಾಹರಣೆಯನ್ನು ಕೇಳ್ಯಾರು. ಆಪ್ಷನ್ಸ್ಗಳನ್ನು ನೋಡೋಣ. 1ನೇದು ಮಳೆಗಾಲ, 2ನೇದು ನಿಜಾಶ್ರಮ, 3 ಕೌರವೇಂದ್ರ, 4 ಬಲಿಯನ್ನು. ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಕೌರವೇಂದ್ರ. ಗುಣಸಂಧಿ ಇದು ಸಂಸ್ಕೃತ ಸಂಧಿಯಲ್ಲಿ ಬರುವಂತಹ 2ನೇ ಸಂಧಿ, ಸ್ವರಸಂಧಿ ಒಳಗೆ 2ನೇ ಸಂಧಿ ಗುಣಸಂಧಿ. ಈ ಶಬ್ದವನ್ನು ಕೌರವ ಬಿಡಿಸಿ ಬರೆದಾಗ ನಾವು ಪೂರ್ವ ಪದ ಇದ್ದದ ಕೌರವ, ಉತ್ತರ ಪದ ಇಂದ್ರ. ಕೌರವೇಂದ್ರ ಪೂರ್ವ ಪದದ ಕೊನೆಯ ಅಕ್ಷರ ಕೌರವ ಅ, ಉತ್ತರ ಪದದ ಮೊದಲೇ ಅಕ್ಷರ ಇ, ಅ ಮುಂದೆ ಇ ಬಂದಾಗ ಎ ಆಗಿ ಪರಿವರ್ತನೆ ಆಗ್ತೈತಿ. ಆದ್ದರಿಂದ ಕೌರವೇಂದ್ರ ಆಪ್ಷನ್ ನಂಬರ್ 3. ಮೊದಲೇದಾಗಿ ಮಳೆಗಾಲ ಅನ್ನೋದು ಇದು ಕನ್ನಡ ಸಂಧಿಯಲ್ಲಿ ಬರುವಂಥದ್ದು, ಆದೇಶ ಸಂಧಿ ಆಗ್ತೈತಿ. ಮಳೆ ಪ್ಲಸ್ ಕಾಲ ಮಳೆಗಾಲ. ನೆಕ್ಸ್ಟ್ 2ನೇದು ನಿಜಾಶ್ರಮ, ನಿಜ ಪ್ಲಸ್ ಆಶ್ರಮ ನಿಜಾಶ್ರಮ, ಸವರ್ಣ ದೀರ್ಘ ಸಂಧಿ ಆಗ್ತೈತಿ. 4ನೇದು ಬಲಿಯನ್ನು, ಬಲಿ ಪ್ಲಸ್ ಅನ್ನು ಬಲಿಯನ್ನು, ಆಗಮ ಸಂಧಿ ಆಗ್ತೈತಿ. ಆದ್ದರಿಂದ ಗುಣಸಂಧಿಗೆ ಉದಾಹರಣೆ ಇರುವುದು ಕೌರವೇಂದ್ರ. ನೆಕ್ಸ್ಟ್ ಪ್ರಶ್ನೆ 16. ವ್ಯಾಪಾರಿ ಎಂಬುದು ಯಾವ ನಾಮಪದ ಕೇಳರು? 1ನೇದು ಅಂಕಿತನಾಮ, 2 ಅನ್ವರ್ಥನಾಮ, 3 ರೂಢನಾಮ, 4 ಸರ್ವನಾಮ. ವ್ಯಾಪಾರಿ ಅನ್ನೋದು ಆಪ್ಷನ್ ನಂಬರ್ 2 ಅನ್ವರ್ಥನಾಮ. ಅವರ ವ್ಯಾಪಾರಿ ಉದ್ಯೋಗ ವೃತ್ತಿ ಮಾಡ್ತಾ ಏನು ವೃತ್ತಿ ಮಾಡ್ತಾರಲ್ಲ ಅದರ ತಕ್ಕಂಗೆ ಅವರಿಗೆ ಹೆಸರು ಬರ್ತಾ ಇರುವುದರಿಂದ ಅದು ಅನ್ವರ್ಥನಾಮ. ಅಂಕಿತನಾಮ ಅಂದರೆ ಇಟ್ಟ ಹೆಸರುಗಳಿಗೆ ಅಂಕಿತನಾಮ. ರೂಢನಾಮ ಅಂದರೆ ರೂಢಿಯಿಂದ ಬಂದಂಥ ಪದಗಳನ್ನು ರೂಢನಾಮ ಅಂತ ಹೇಳಿ ಕರಿತೀವಿ. ಇನ್ನು ಸರ್ವನಾಮ, ಪದದ ಬದಲಿಗೆ ಬಳಸುವಂಥ ಪದಗಳನ್ನು ಸರ್ವನಾಮ ಅಂತ ಹೇಳಿ ಕರಿತೀವಿ. ಆದ್ದರಿಂದ ವ್ಯಾಪಾರಿ ಅನ್ನುವುದು ಅನ್ವರ್ಥನಾಮಕ್ಕೆ ಉದಾಹರಣೆ ಆಗ್ತತಿ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 17. ಗೆಳೆಯರೆಲ್ಲರೂ ಮನೆಯಲ್ಲಿ ಮೊಬೈಲ್ಗಳ ಜೊತೆ ಆಟವಾಡುತ್ತಿದ್ದಾರೆ. ಈ ವಾಕ್ಯವು ಯಾವ ಕಾಲದಲ್ಲಿದೆ ಅಂತೇಳಿ ಕೇಳರು? 1ನೇದು ಭವಿಷ್ಯತ್ ಕಾಲ, 2 ವರ್ತಮಾನ ಕಾಲ, 3 ಭೂತಕಾಲ, 4 ಸಾಮಾನ್ಯ ಕಾಲ. ಕ್ವಶನನ್ನು ನೋಡಿದಾಗ ಗೆಳೆಯರೆಲ್ಲರೂ ಮನೆಯಲ್ಲಿ ಮೊಬೈಲ್ಗಳ ಜೊತೆ ಆಟವಾಡುತ್ತಿದ್ದಾರೆ. ಸದ್ಯಕ್ಕೆ ಆಟ ಆಡುತ್ತಿದ್ದಾರೆ. ಕ್ರಿಯಾಪದವನ್ನು ಗಮನಿಸಿದಾಗ ಆಟವಾಡುತ್ತಿದ್ದಾರೆ ಉತ್ ಪ್ರತ್ಯಯ ಬಂದಿದ್ದೈತಿ. ಆದ್ದರಿಂದ ಇದು ವರ್ತಮಾನ ಕಾಲಕ್ಕೆ ಉದಾಹರಣೆ ಆಗ್ತೈತಿ. ವರ್ತಮಾನ ಕಾಲ. ಪ್ರಶ್ನೆ 18. ಬೆಳಕಿಗೆ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಶಬ್ದ ಯಾವ ವಿಭಕ್ತಿ ಒಳಗೈತೆ ಅಂತೇಳಿ ಕೇಳಾರು. ಆಪ್ಷನ್ಸ್ಗಳನ್ನು ನೋಡೋಣ. ಮೊದಲೇದಾಗಿ ಪಂಚಮಿ, 2ನೇದು ಚತುರ್ಥಿ, 3 ಸಪ್ತಮಿ, 4 ಪ್ರಥಮ. ಬೆಳಕಿಗೆ ಪ್ರತ್ಯಯ ಹೀಗೆ ಪ್ರತ್ಯಯ ಹತ್ತಿದೈತಿ. ಹೀಗೆ ಆದ್ದರಿಂದ ಚತುರ್ಥಿ ವಿಭಕ್ತಿ ಆಪ್ಷನ್ ನಂಬರ್ 2 ಚತುರ್ಥಿ. ಗೆ ಪ್ರತ್ಯಯ, ಹೀಗೆ ಪ್ರತ್ಯಯ, ಅಕ್ಕೆ ಪ್ರತ್ಯಯ ಬಂದಂಥ ಶಬ್ದಗಳು ಯಾವಾಗಲೂ ಚತುರ್ಥಿ ವಿಭಕ್ತಿಯೊಳಗೆ ಇರ್ತಾವೆ. ಪಂಚಮಿ ವಿಭಕ್ತಿಯ ಪ್ರತ್ಯಯ ಪಂಚಮಿ ದೆಸೆಯಿಂದ ವಿಭಕ್ತಿ ಪ್ರತ್ಯಯ ಬರ್ತೈತಿ. ಸಪ್ತಮಿ ಪ್ರತ್ಯಯ ಅಲ್ಲಿ. ಪ್ರಥಮ ವಿಭಕ್ತಿಯ ಪ್ರತ್ಯಯ ಓ. ಆದ್ದರಿಂದ ಹೀಗೆ ಪ್ರತ್ಯಯ ಚತುರ್ಥಿಗೆ ಸಂಬಂಧಿಸಿದ್ದು. ಪ್ರಶ್ನೆ 19. ಗುಹೇಶ್ವರ ಎಂಬುದು ಈ ವಚನಕಾರರ ಅಂಕಿತನಾಮ. ಗುಹೇಶ್ವರ ಎಂಬುದು ಯಾರ ಅಂಕಿತನಾಮ ಅಂತ ಹೇಳಿ ಕೇಳ್ಯಾರು. ಆಪ್ಷನ್ಸ್ಗಳನ್ನು ನೋಡೋಣ. ಮಡಿವಾಳ ಮಾಚಯ್ಯ, 2 ಅಲ್ಲಮ ಪ್ರಭು, 3 ಬಸವಣ್ಣ, 4 ಅಕ್ಕ ಮಹಾದೇವಿ. ಆದ್ದರಿಂದ ಗುಹೇಶ್ವರ ಎಂಬುದು ಅಲ್ಲಮ ಪ್ರಭು ಅವರ ಅಂಕಿತನಾಮ. ಮಡಿವಾಳ ಮಾಚಯ್ಯವರ ಅಂಕಿತನಾಮ ಕಲಿದೇವರ ದೇವ, ಬಸವಣ್ಣನವರದು ಕೂಡಲ ಸಂಗಮ ದೇವ, ಅಕ್ಕ ಮಹಾದೇವಿ ಅವ್ರದ್ದು ಚನ್ನಮಲ್ಲಿಕಾರ್ಜುನ. ಆದ್ದರಿಂದ ಅಲ್ಲಮ ಪ್ರಭು ಅವ್ರದ್ದು ಗುಹೇಶ್ವರ ಎಂಬುದು ಅಂಕಿತನಾಮ ಆಗ್ತೈತಿ. ಸರಿಯಾದ ಉತ್ತರ ಆಪ್ಷನ್ ನಂಬರ್ 2. ಪ್ರಶ್ನೆ 20. ಜ್ಞಾನಪೀಠ ಪ್ರಶಸ್ತಿ ಪಡೆದ 4 ತಂತಿ ಕೃತಿಯನ್ನು ಬರೆದವರು ಯಾರು?
ಆಪ್ಷನ್ಸನ್ನು ನೋಡೋಣ. ಮೊದಲೇದಾಗಿ ಯು ಆರ್ ಅನಂತಮೂರ್ತಿ, 2 ಶಿವರಾಮ್ ಕಾರಂತ್, 3 ಗಿರೀಶ್ ಕಾರ್ನಾಡ್, 4 ದ.ರಾ ಬೇಂದ್ರೆ. 4 ತಂತಿ ಕೃತಿಯನ್ನು ಬರೆದವರು ಆಪ್ಷನ್ ನಂಬರ್ 4 ದ.ರಾ ಬೇಂದ್ರೆ ಅವರು. 4 ತಂತಿ ಕೃತಿಗೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ದೊರೆತಿದೆ. ನೆಕ್ಸ್ಟ್ ಕ್ವಶನ್ 21. ನೀಡಿರುವ ಆಯ್ಕೆಗಳಲ್ಲಿ ಅಧ್ಯಯನ ಪದದ ಸಮಾನಾರ್ಥಕ ಪದ, ಅಧ್ಯಯನ ಪದದ ಸಮಾನಾರ್ಥಕ ಪದವನ್ನು ಕೇಳರು. ಆಪ್ಷನ್ಸ್ 1 ಪ್ರತಿಫಲ, 2 ಸಾಧನೆ, 3 ನಿವೇದನೆ, 4 ವ್ಯಾಸಂಗ. ಆದ್ದರಿಂದ ಸಮಾನಾರ್ಥಕ ಪದ, ಅಧ್ಯಯನದ ಸಮಾನಾರ್ಥಕ ಪದ ಆಪ್ಷನ್ ನಂಬರ್ 4 ವ್ಯಾಸಂಗ. ಪ್ರಶ್ನೆ 22. ಈ ಕೆಳಗಿನ ಗಾದೆ ಮಾತನ್ನು ಪೂರ್ಣಗೊಳಿಸಿ. ಹಾಸಿಗೆ ಇದ್ದಷ್ಟು. ಆಪ್ಷನ್ಗಳನ್ನು ನೋಡೋಣ. ಮೊದಲೇದಾಗಿ ಬೆನ್ನು ಚಾಚು, 2 ತಲೆ ಚಾಚು, 3 ಕೈ ಚಾಚು, 4 ಕಾಲು ಚಾಚು. ಆದ್ದರಿಂದ ಗಾದೆ ಮಾತಿನ ಪೂರ್ಣಗೊಳಿಸಿದಾಗ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ಕಾಲು ಚಾಚು. ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಪ್ರಶ್ನೆ 23. ಜ್ಞಾನಪೀಠ ಪುರಸ್ಕೃತ ಡಾಕ್ಟರ್ ವಿ.ಕೃ. ಗೋಕಾಕ್ ಅವರ ಕಾವ್ಯನಾಮ. ಆಪ್ಷನ್ಸ್ಗಳನ್ನು ನೋಡೋಣ. ಮೊದಲೇದಾಗಿ ಸಿಂಧೂ ರಶ್ಮಿ, 2 ವಿನಾಯಕ, 3 ಕೃಷ್ಣ, 4 ಗೋಕಾಕ್. ಆದ್ದರಿಂದ ಡಾಕ್ಟರ್ ವಿ.ಕೃ. ಗೋಕಾಕ್ ಅವರ ಕಾವ್ಯನಾಮ ಆಪ್ಷನ್ ನಂಬರ್ 2 ವಿನಾಯಕ. ಪ್ರಶ್ನೆ 24. ತಿಂದನು ಪದದ ಮೂಲ ಧಾತು. ಧಾತು ಪದ ಕೇಳರು. ಆಪ್ಷನ್ಸ್ಗಳನ್ನು ನೋಡೋಣ. ಆಪ್ಷನ್ ನಂಬರ್ 1 ತಿನ್ನಿ, 2 ತಿಂದ, 3 ತಿನ್ನಲಿ, 4 ತಿನ್ನು. ತಿಂದನು, ತಿಂದನು ಅನ್ನೋದು ಇದರದ ಮೂಲ ಧಾತು ಪದ ಆಪ್ಷನ್ ನಂಬರ್ 4 ತಿನ್ನು. ಕ್ರಿಯಾಪದದ ಮೂಲ ರೂಪವನ್ನು ಧಾತು ಅಂತ ಹೇಳಿ ಕರಿತೀವಿ. ಕ್ರಿಯಾಪದ ತಿಂದನು, ತಿಂದನು ಅದನ್ನು ಸರಿಯಾಗಿ ಇದನ್ನಾಗೋದಿಲ್ಲ. ಆದ್ದರಿಂದ ಇದನ್ನು ವರ್ತಮಾನ ಕಾಲದಾಗ ಮಾಡಿದಾಗ ತಿನ್ನುತ್ತಾನೆ, ತಿನ್ನು ಪ್ರತ್ಯಯ ಧಾತು ಪದ ಪ್ರತ್ಯಯ ಮತ್ತು ಅಖ್ಯಾತ ಪ್ರತ್ಯಯವನ್ನು ನೋಡಿದಾಗ ಧಾತು ಪದ ಏನಾಗ್ತೈತಿ ತಿನ್ನು ಅಂತ ಹೇಳಿ ಆಗ್ತೈತಿ. ಆದ್ದರಿಂದ ಆಪ್ಷನ್ ನಂಬರ್ 4 ತಿನ್ನು. ಕೊನೆ ಪ್ರಶ್ನೆ 25. ङ ಞ ಣ ನ ಮ ಈ ಅಕ್ಷರಗಳನ್ನು ಹೀಗೆಂದು ಕರೆಯುತ್ತಾರೆ. ಆಪ್ಷನ್ಸ್ ನೋಡೋಣ. 1 ವಿಸರ್ಗಗಳು, 2 ಮಹಾಪ್ರಾಣ, 3 ಅನುನಾಸಿಕ, 4 ಹ್ರಸ್ವ ಸ್ವರ. ಆದ್ದರಿಂದ ङ ಞ ಣ ನ ಮ ಇವೆಲ್ಲ ಅನುನಾಸಿಕ ಅಕ್ಷರಗಳು. ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಅನುನಾಸಿಕ. ಆಪ್ಷನ್ ನಂಬರ್ 1ರಾಗ ವಿಸರ್ಗ ಕೇಳ್ಯಾರು. ವಿಸರ್ಗಗಳು ಒಟ್ಟು ವಿಸರ್ಗಗಳು 2, ಒಂದು ಅನುಸ್ವಾರ, ಇನ್ನೊಂದು ವಿಸರ್ಗ. ಅಂ ಅಹ ಅದಕ್ಕೆ ಉದಾಹರಣೆ ಆಗ್ತಾವೆ. ಮಹಾಪ್ರಾಣ ಅಕ್ಷರಗಳು, ಒಟ್ಟು ಮಹಾಪ್ರಾಣ ಅಕ್ಷರಗಳು ಇವು ವ್ಯಂಜನಗಳಲ್ಲಿ ಬರ್ತಾವೆ. ಅದ್ರಾಗ ವರ್ಗೀಯ ವ್ಯಂಜನಗಳಲ್ಲಿ ಮಹಾಪ್ರಾಣ ಅಕ್ಷರಗಳು ಬರ್ತಾವೆ. ಅವು ಮಹಾಪ್ರಾಣ ಅಕ್ಷರಗಳು 10. ಅದು ನೆಕ್ಸ್ಟ್ ಹ್ರಸ್ವ ಸ್ವರ. ಇವು ಸ್ವರಾಕ್ಷರಗಳು. ಸ್ವರಗಳಲ್ಲಿ 2 ಪ್ರಕಾರ, ಹ್ರಸ್ವ ಸ್ವರ, ದೀರ್ಘ ಸ್ವರ. ಆದ್ದರಿಂದ ಸ್ವರಗಳು ಒಟ್ಟು ಸ್ವರಗಳು 6 ಅಕ್ಷರಗಳು. ಆದ್ದರಿಂದ ङ ಯ ಣ ನ ಮ ಇದು ಅನುನಾಸಿಕ ಅಕ್ಷರಗಳು ಆಪ್ಷನ್ ನಂಬರ್ 3. ಧನ್ಯವಾದಗಳು.